ನಮಸ್ತೆ, ನನ್ನ ಹೆಸರು ಉಮಾ ಭಾಸ್ಕರ್ ಅಂತ. ನಾನು ಈ ಪ್ರಾಣಶಕ್ತಿ ಚಿಕಿತ್ಸೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಕಳೆದ 12 ವರ್ಷಗಳಿಂದ ಇದರ ಉಪಯೋಗವನ್ನು ಎಲ್ರಿಗೂ ಕೊಡ್ತಾ ಇದ್ದೀನಿ. ಇವತ್ತು ಈ ಪ್ರಾಣಿಕ್ ಹೀಲಿಂಗ್ ಅಥವಾ ಪ್ರಾಣಶಕ್ತಿ ಚಿಕಿತ್ಸೆಯ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 12 ವರ್ಷಗಳ ಹಿಂದೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಾನು 2 ಮಕ್ಕಳ ತಾಯಿ. ಆವಾಗ ನನ್ನ ಮಕ್ಕಳು ಇನ್ನೂ ಚಿಕ್ಕವರಿದ್ದರು. ಸೊ ಅವ್ರುಗಳಿಗೆ ಫಿಸಿಕಲಿ ಏನಾದ್ರು ಒಂದು ಪೇಯ್ನ್ ಇದ್ದರೆ ಪರದಾಡೋ ಹಂಗಾಗ್ತಿತ್ತು. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಈ ಎಕ್ಸಾಮ್ ಬರೆಯೋಕ್ಕೆ ಹೆದರ್ಕೊಂಡು ಮನೇಲೇ ಕೂತ್ಕೊಳ್ಳೋದು, ಅಥವಾ ಓದಿದ್ದೆಲ್ಲ ಮರ್ತು ಹೋಗ್ಬಿಡ್ತು ಅಂತ ಹಾಗೆ ಬರೋದು, ಅಥವಾ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ತೆಕ್ಕೊಂಡು ಹೊಡೆದಾಡೋದು, ಇದೆಲ್ಲ ನಮ್ಮ ಮನೇಲಿ ಸಹಜವಾಗಿ ತುಂಬಾ ನಡೀತಿತ್ತು ಇಬ್ಬರು ಮಕ್ಕಳ ಮಧ್ಯ. ಎಷ್ಟೋ ಸಲ ನಾನು ಇದು ಹೆಂಗಪ್ಪ ಇವ್ರನ್ನ ಸುಧಾರಿಸೋದು ಅಂತ ಅಳ್ತಾ ಕೂತಿದ್ದು ಉಂಟು. ಯಾಕಂದರೆ ಹೊಡೆದಾಟನಾರು ಬೈದು ದೂರ ತಳ್ಳಿ ನಿಲ್ಲಿಸ್ಬೋದು, ಆದರೆ ಈ ಎಕ್ಸಾಮಲ್ಲಿ ಹೆದರ್ಕೊಂಡು ಹಾಗೆ ಬರೆದೇ ಬಂದುಬಿಟ್ರೆ ಮುಂದೆ ಭವಿಷ್ಯ ಏನಪ್ಪ, ಮಕ್ಕಳು ಪಾಸೇ ಆಗದಿದ್ರೆ ಅನ್ನೋ ಒಂದು ಟೆನ್ಷನ್ ತುಂಬ ಇರ್ತಿತ್ತು. ಆವಾಗ ನಾನು ಏನು ಮಾಡ್ಬೋದು, ಇದಕ್ಕೆ ಸರಿಯಾದ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂದ್ಕೊಂಡು ಹೋದಾಗ ಒಬ್ಬರು ನನಗೆ ಈ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಹೇಳಿದರು. ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಲೆವೆಲ್ 1 ಕೋರ್ಸಲ್ಲಿ ಹೋಗಿ ಕೂತ್ಕೊಂಡೆ. ಆ ಟೀಚಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತೋ ಬಿಡ್ತೋ, ಬಟ್ ಅಲ್ಲಿ ಕಲ್ತಿದ್ದನ್ನು ಸ್ವಲ್ಪ ಮಟ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು 2-3 ತಿಂಗಳು ನಾನು ರೆಗ್ಯುಲರಾಗಿ ಈ ಹೀಲಿಂಗನ್ನು ನನ್ನ ಮಗನಿಗೆ ಮಾಡ್ತಾ ಹೋದಾಗ ಅವನಲ್ಲಿ ಸಾಕಷ್ಟು ಬದಲಾವಣೆ ಬಂದಿತ್ತು. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳೋದಾಗಲಿ, ಕಿರ್ಚಾಡೋದಾಗಲಿ, ಇದೆಲ್ಲ ಸಬ್ಸ್ಟ್ಯಾನ್ಷಿಯಲಿ ಕಡಿಮೆ ಆಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಪರೀಕ್ಷೆಯಲ್ಲಿ ಧೈರ್ಯವಾಗಿ ಬರೆದು ಪಾಸ್ ಮಾಡೋವಷ್ಟು ಒಂದು ಆತ್ಮವಿಶ್ವಾಸ ಬೆಳೆದಿತ್ತು. ಸೊ ಯಾವಾಗ ಈ ಚೇಂಜಸ್ಸನ್ನು ನನ್ನ ಮಗನಲ್ಲಿ ನೋಡ್ತಾ ಹೋದೆ, ಮತ್ತು ನನ್ನ ಮಗನಿಗೆ ಹೀಲ್ ಮಾಡ್ತಾ ಮಾಡ್ತಾ ನಾನು ನೋಟಿಸ್ ಮಾಡಿದ್ದು, ನಾನು ಸಾಕಷ್ಟು ಕಾಮ್ ಆಗ್ತಾ ಇದ್ದೀನಿ, ಮುಂಚಿನ ಥರ ಚಿಕ್ಕ ಪುಟ್ಟ ವಿಷಯಕ್ಕೆ ಕೂಗಾಡ್ತಿಲ್ಲ ಅನ್ನೋದು ಮನಸ್ಸಿಗೆ ಅದು ಕಾಣಿಸೋಕೆ ಶುರುವಾಯಿತು. ಆವಾಗ ನಾನು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತು ನಾನು ಈ ಪ್ರಾಣಿಕ್ ಹೀಲಿಂಗ್ನ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಟೀಚ್ ಕೂಡ ಮಾಡ್ತಾ ಇದ್ದೀನಿ ಆ್ಯಸ್ ಎ ಲೈಸೆನ್ಸ್ಡ್ ಇನ್ಸ್ಟ್ರಕ್ಟರ್ ಇನ್ ವರ್ಲ್ಡ್ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್. ಸೊ ಈ ಪ್ರಾಣಶಕ್ತಿ ಚಿಕಿತ್ಸೆ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಪರಿಚಯ ಮಾಡಿಕೊಡ್ತೀನಿ. ಇದನ್ನು ಕಂಡು ಹಿಡಿದವರು, ಈ ವಿಷಯದ ಬಗ್ಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಟ್ಟವರು ಮಾಸ್ಟರ್ ಚೋವಾ ಕಾತ್ಸುಯಿ ಅಂತ. ಇವರು ಚೈನಾ ಮತ್ತು ಫಿಲಿಪೈನ್ಸ್ ಆರಿಜಿನ್ ಅವರು. ಇವರು ಎಲ್ಲ ಗ್ರಂಥಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ, ಅದನ್ನು ಸಾಕಷ್ಟು ಎಕ್ಸ್ಪರಿಮೆಂಟ್ ಮಾಡಿ, ರಿಸರ್ಚ್ ಮಾಡಿ, ಅದರಲ್ಲಿ ಬೇಡದಿದ್ದ ವಿಷಯಗಳನ್ನು ತೆಗೆದುಹಾಕಿ ಸರಿಯಾದ ವಿಷಯಗಳನ್ನು ಸೈಂಟಿಫಿಕ್ ರೀತಿಯಲ್ಲಿ, ಅಂದರೆ ಯಾರಿಗೂ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಪ್ರಾಣಶಕ್ತಿ ಚಿಕಿತ್ಸೆ ಮತ್ತು ಅರ್ಹಾಟಿಕ್ ಯೋಗವನ್ನು ನಮಗೆ ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಕಲಿಬೋದು, ಬರೀ 16 ವರ್ಷ ಆಗಿದ್ದರೆ ಸಾಕು. ನಾನು ಯಾಕೆ ಯಾರು ಬೇಕಾದರೂ ಕಲಿಬೋದು ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಸಲ ನಿಮಗೆ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಏನಾದರೂ ಕಲಿಯೋದಕ್ಕೆ ಮಾಡೋದಕ್ಕೆ. ಬಟ್ ಈ ಹೀಲಿಂಗ್ ಹೇಗೆ ಅಂದರೆ, ನಿಮಗೆ ಕಲಿಯೋ ಆಸಕ್ತಿ ಇದ್ದರೆ ಸಾಕು, ಹಾಯಾಗಿ ಬಂದು 2 ದಿನದಲ್ಲಿ ಕಲ್ತ್ಕೊಳ್ಬಹುದು. ಅಷ್ಟೊಂದು ಈಸಿನ. ಹಾಗಾದರೆ ಏನಿದೆ ಅದರಲ್ಲಿ ಅಂದರೆ ಬಹಳಷ್ಟು ಅಡಗಿದೆ. ಇದನ್ನು ಕಲ್ತ ಮೇಲೆ ನೀವು ದೇಹದ ನೋವುಗಳಿಗೆ ಆರಾಮವಾಗಿ ನಿಮಗೆ ನೀವು ಹೀಲ್ ಮಾಡ್ಕೊಳ್ಬಹುದು, ಬೇರೆಯವರಿಗೂ ಹೀಲ್ ಮಾಡ್ಬೋದು. ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳಾದರೆ, ಅಂದರೆ ಎಮೋಷ್ನಲ್ ಮತ್ತು ಮೆಂಟಲ್ ಆಸ್ಪೆಕ್ಟ್ಸಿಗಾಗಲಿ, ಬಿಹೇವಿಯರಲ್ ಆಸ್ಪೆಕ್ಟ್ಸಿಗಾಗಲಿ, ಅದಕ್ಕೂ ಕೂಡ ಈ ಪ್ರಾಣಶಕ್ತಿಯನ್ನು ಚಿಕಿತ್ಸೆಯನ್ನು ನೀವು ಮಾಡಬಹುದು. ನನಗೆ ಅಟ್ರ್ಯಾಕ್ಟ್ ಆಗಿದ್ದು ಈ ವಿಷಯ, ಯಾಕಂದರೆ ನಾನು ನನ್ನ ಮತ್ತು ನನ್ನ ಮಗನ ಜಟಾಪಟಿಗಳನ್ನು ರಿಪೇರಿ ಮಾಡ್ಕೊಳ್ಬೇಕಾಗಿತ್ತು. ಆಮೇಲೆ ಸ್ಪಿರಿಚುವಲಿ ನೀವು ಸರಿಯಾದ ರೀತಿಯಲ್ಲಿ ಮುಂದುವರಿಬೇಕು ಅಂದರೆ, ಆಧ್ಯಾತ್ಮಿಕತೆಯನ್ನು ಸರಿಯಾಗಿ ಕಲ್ತ್ಕೊಂಡು ಮಾರ್ಗದಲ್ಲಿ ಮುನ್ನಡಿಬೇಕು ಅಂದರೆ ಈ ಪ್ರಾಣಿಕ್ ಹೀಲಿಂಗ್ ಮತ್ತು ಅರ್ಹಾಟಿಕ್ ಯೋಗ ಇಸ್ ಅನ್ ಎಕ್ಸಲೆಂಟ್ ಆಪರ್ಚುನಿಟಿ. ಬೆನಿಫಿಟ್ಸ್ ಆರ್ ವೆರಿ ಮೆನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಬರ್ತಾ ಹೋಗುತ್ತೆ, ಅದು ತುಂಬ ಮುಖ್ಯ. ಸೊ ಹಾಗಾದರೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬರೋಣ. ನಮಗೆಲ್ರಿಗೂ ಈ ದೇಹನ ಉಪಚಾರ ಮಾಡ್ಕೊಳ್ಳೋದು ಚೆನ್ನಾಗೇ ಗೊತ್ತು. ಒಂದು ಔಷಧಿ ಮಾತ್ರೆ ತೊಗೊಳ್ಳೋದಾಗಲಿ, ರೆಸ್ಟ್ ತೊಗೊಳ್ಳೋದಾಗಲಿ, ಎಲ್ಲದನ್ನು ಈ ದೇಹವನ್ನು ಕಾಪಾಡೋದಕ್ಕಾಗಿ ನೋಡ್ಕೊಳ್ತೀವಿ. ಆದರೆ ಈ ದೇಹದಲ್ಲಿ ಹರಿತಕ್ಕಂಥ ಪ್ರಾಣಶಕ್ತಿಯನ್ನು ಸರಿ ಮಾಡ್ಕೊಳ್ಳೋ ರೀತಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ಪ್ರಾಣಶಕ್ತಿ ಚಿಕಿತ್ಸೆ ಅದನ್ನು ನಮಗೆ ಹೇಳ್ಕೊಡ್ತಾ ಬರುತ್ತೆ. ಅಂದರೆ ನಾವು ಬರೀ ಈ ದೇಹ ಮಾತ್ರ ಅಲ್ಲ, ಈ ದೇಹದಲ್ಲಿ ಹರಿತಕ್ಕಂಥ ಶಕ್ತಿಯ ಬಗ್ಗೆನೂ ನಾವು ಅರ್ಥ ಮಾಡ್ಕೊಳ್ತಾ ಬರ್ತೀವಿ. ಮತ್ತು ಆ ಶಕ್ತಿಯನ್ನು ಕಂಟ್ರೋಲ್ ಮಾಡೋದ್ರಿಂದ, ರೆಗ್ಯುಲೇಟೆಡ್ ಫ್ಲೋ ಅನ್ನು ತರೋದ್ರಿಂದ ದೇಹಕ್ಕೆ ಏನೇನು ಅನುಕೂಲಗಳಾಗುತ್ತೆ ಅನ್ನೋದನ್ನು ಕೂಡ ಪ್ರಾಣಿಕ್ ಹೀಲಿಂಗ್ ವ್ಯವಸ್ಥಿತವಾಗಿ ಹೇಳ್ಕೊಡ್ತಾ ಬರುತ್ತೆ. ಸೊ ನಾನಿಲ್ಲಿ ನಿಮಗೆ ಅದನ್ನು ಒಂದು ಚಿಕ್ಕದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ದೇಹಕ್ಕೆ ರಿಪೇರಿ ಮಾಡ್ಕೊಳ್ಳೋ ಸಾಮರ್ಥ್ಯ ತನಗೆ ತಾನೇ ಇದೆ. ಅಂದರೆ ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್. ಇದು ಪ್ರಾಣಶಕ್ತಿಯ ಮೊದಲನೇ ನಿಯಮ. ದ ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್.
ಚಿಕ್ಕ ಪುಟ್ಟ ಗಾಯಗಳಾಗಿದ್ರೆ, ಸಣ್ಣ ಪುಟ್ಟ ನೋವುಗಳಿದ್ರೆ ನೀವು ಔಷಧಿ ತಗೊಳ್ತಿರೋ ಬಿಡ್ತಿರೋ ದೇಹ ತನಗೆ ತಾನೇ ರಿಪೇರಿ ಮಾಡ್ಕೊಳ್ಳುತ್ತೆ. ಇದು ಮೊದಲನೇ ನಿಯಮ. ಆದರೆ ಕೆಲವರು ಬಹಳ ಬೇಗ ವಾಸಿ ಆಗ್ತಾರೆ, ಕೆಲವರಿಗೆ ಬಹಳಷ್ಟು ಸಮಯ ತಗೊಳುತ್ತೆ. ಅಂದರೆ ರೇಟ್ ಆಫ್ ರಿಕವರಿ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಪರ್ಸನ್ ಟು ಪರ್ಸನ್. ಚಿಕ್ಕ ಮಕ್ಕಳಿಗೆ ಗಾಯ ಆದರೆ ಬಹಳ ಬೇಗ ವಾಸಿ ಆಗುತ್ತೆ. ಅದೇ ಸ್ವಲ್ಪ ದೊಡ್ಡವರಾದಾಗ, ಮುದುಕರಾಗ್ತಾ ಆಗ್ತಾ ಯಾವುದಾದ್ರೂ ಪೆಟ್ಟುಗಳು ಬಿದ್ದರೆ ಅದು ವಾಸಿ ಆಗೋಕ್ಕೆ ಬಹಳಷ್ಟು ಟೈಮನ್ನು ತಗೊಳುತ್ತೆ. ಬರೀ ನಮ್ಮ ರಿಪೇರಿ ಆಗೋ ಸಾಮರ್ಥ್ಯ ಮಾತ್ರ ಅಲ್ಲ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ನಾವು ಅಷ್ಟು ಫಾಸ್ಟಾಗಿ ರಿಪೇರಿ ಆಗ್ತೀವಿ. ಹಾಗಾದರೆ ಈ ಶಕ್ತಿಯ ಮಟ್ಟವನ್ನು ಜಾಸ್ತಿ ಮಾಡಿದರೆ ದೇಹ ಬೇಗ ವಾಸಿ ಆಗತ್ತೆ. ಸೊ ಇದು ಎರಡನೇ ನಿಯಮಕ್ಕೆ ಕರ್ಕೊಂಡು ಹೋಗುತ್ತೆ. ಮೊದಲನೇ ನಿಯಮ ನಮ್ಮ ದೇಹ ತನಗೆ ತಾನು ರಿಪೇರಿ ಮಾಡ್ಕೊಳ್ಳುತ್ತೆ ಅನ್ನೋದು. ಈ ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ, ಒಂದಷ್ಟು ಶಕ್ತಿಯನ್ನು ವರ್ಗಾವಣೆ ಮಾಡಿದರೆ ದೇಹ ಬಹಳ ಬೇಗ ವಾಸಿ ಆಗತ್ತೆ. ದಟ್ ಮೀನ್ಸ್ ಬೈ ಟ್ರಾನ್ಸ್ಫರಿಂಗ್ ದ ಎನರ್ಜಿ ಯು ಕ್ಯಾನ್ ಆಕ್ಸಿಲರೇಟ್ ದ ಹೀಲಿಂಗ್ ಪ್ರಾಸೆಸ್. ಇದು ಹೇಗೆ ಆಗುತ್ತೆ, ಹೇಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತಂದರೆ, ನಮಗೆ ಗೊತ್ತಿಲ್ಲದೇನೆ ಈ ಎನರ್ಜಿ ಯಾವಾಗಲೂ ಹೈ ಲೆವೆಲಿಂದ ಲೋ ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಅಂದರೆ ನೀವು ತುಂಬ ಸ್ಟ್ರೆಸ್ ಇರೋ ಕಡೆಗೆ ಹೋದರೆ, ತುಂಬ ಗಲಾಟೆ ಇರೋ ಕಡೆಗೆ ಹೋದರೆ ನಿಮಗೆ ಗೊತ್ತಿಲ್ಲದಿರೋ ಕಿರಿಕಿರಿ ಆಗಿ ಹೋಗುತ್ತೆ. ಮನೆಯಿಂದ ನೀವು ಶಾಂತವಾಗೇ ಹೊರಟಿರ್ಬೋದು, ಬಟ್ ಆ ಬ್ಯುಸಿ ಪ್ಲೇಸಿಗೆ ಹೋದಾಗ ನಮಗೆ ಗೊತ್ತಿಲ್ಲದಿರೋ ಆ ಕಿರಿಕಿರಿಗಳು ನಮಗೆ ಅಂಟ್ಕೊಂಡು ಬಿಡುತ್ತೆ. ಅದೇ ರೀತಿ ಯಾರಾದರೂ ತುಂಬ ಸಂತೋಷವಾಗಿದ್ದರೆ, ಖುಷಿಯಾಗಿ ಮಾತಾಡಿಕೊಂಡು ಜಾಲಿಯಾಗಿದ್ದರೆ ಅವ್ರ ಜೊತೆಗೆ ನೀವು ಸ್ವಲ್ಪ ಹೊತ್ತು ಕಳೀರಿ, ನಿಮಗೂ ಹಾಯಾಗಿ ಅನಿಸೋದು ಸಹಜ. ಅಂದರೆ ವಾಟ್ ಎವರ್ ದ ಎನರ್ಜಿ ಈಸ್ ಹೈ, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಇಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈ ಟು ಲೋ. ಹಾಗಂದರೆ ನಮಗೆ ನೋವಿದ್ದಾಗ ನಮ್ಮ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಸ್ವಲ್ಪ ಎನರ್ಜಿನ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಎನರ್ಜಿ ಲೆವೆಲನ್ನು ಹೆಚ್ಚು ಮಾಡಿದರೆ ದೇಹ ಬೇಗ ವಾಸಿ ಆಗತ್ತೆ. ಇದು ಎರಡನೇ ನಿಯಮ. ಹಾಗಾದರೆ ಶಕ್ತಿ ತಾನಾಗೆ ಹೈಯಿಂದ ಲೋ ಲೆವೆಲ್ಗೆ ಹರಿಯುತ್ತೆ ಅನ್ನೋದಾದರೆ, ಇದನ್ನು ಪ್ರಯತ್ನಪೂರ್ವಕವಾಗಿ ನೋವಾಗಿರೋ ಭಾಗಕ್ಕೆ ಕಳಿಸಿದರೆ ಆ ಭಾಗದ ಎನರ್ಜಿ ಜಾಸ್ತಿ ಆಗೋದ್ರಿಂದ ದೇಹ ತಾನಾಗಿ ರಿಪೇರಿ ಆಗತ್ತೆ. ಇದೆರಡು ಪ್ರಿನ್ಸಿಪಲ್ಗಳ ಮೇಲೆ ಈ ಪ್ರಾಣಶಕ್ತಿ ಚಿಕಿತ್ಸೆ ನಿಂತಿದೆ. ಅಂದರೆ ನಮಗೆ ನಾವು ಹೀಲ್ ಮಾಡ್ಕೊಳಕ್ಕೆ ಕಲ್ತ್ಬಿಟ್ರೆ ನಾವು, ಅಂದರೆ ಈ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡೋದನ್ನು ಗೊತ್ತು ಮಾಡಿಕೊಂಡ್ರೆ ಯಾವ ನೋವಿಂದನಾದರೂ ಈಸಿಯಾಗಿ ಹೊರಗೆ ಬರಬಹುದು. ಮತ್ತು ಈ ಶಕ್ತಿ ನಮ್ಮ ದೇಹದಲ್ಲಿ ಹರಿಯೋದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ. ನಮ್ಮ ದೇಹದಲ್ಲಿ ಸಾಕಷ್ಟು ನಾಡಿ ಮತ್ತು ಚಕ್ರ ಅನ್ನೋದು ಇದೆ. ಇದೆಲ್ಲ ನಮಗೆ ಗೊತ್ತಿರೋ ಅಂಥ ವಿದ್ಯೆನೇ, ಏನು ಹೊಸತೇನಲ್ಲ. ಈ ದೇಹದಲ್ಲಿ ಈ ನಾಡಿ ಮತ್ತು ಚಕ್ರಗಳ ಮೂಲಕ ಶಕ್ತಿ ಎಲ್ಲ ಕಡೆಗೆ ನಿರರ್ಗಳವಾಗಿ ಹರಿತಾ ಇರುತ್ತೆ. ನಮಗೆಲ್ಲಾದರೂ ನೋವು ಅಂತ ಆದಾಗ ಅಲ್ಲಿ ಶಕ್ತಿಯ ಸಂಚಾರದ ಮಟ್ಟದಲ್ಲಿ ವ್ಯತ್ಯಾಸ ಆಗೋದ್ರಿಂದ, ಒಬ್ಬ ಹೀಲರಿಗೆ ಆ ತೊಂದರೆಯನ್ನು ತೆಗಿತಕ್ಕಂಥ ಟೆಕ್ನಿಕ್ ಗೊತ್ತಿರೋದ್ರಿಂದ ಅವನು ಆ ಭಾಗವನ್ನು ಕಸಗುಡಿಸಿ ತೆಗೆದಷ್ಟೇ ಈಸಿಯಾಗಿ ಅಲ್ಲಿರೋ ಬ್ಲಾಕೇಜಸ್ಗಳನ್ನೆಲ್ಲ ತೆಗೆಯೋದನ್ನು ಕಲ್ತಿರ್ತಾರೆ. ಇದರಿಂದಾಗಿ ಹೀಲಿಂಗನ್ನು ಈಸಿಯಾಗಿ ಮಾಡಬಹುದು. ನೀವು ನೆನಪಿಸ್ಕೊಂಡ್ರೆ ನಮ್ಮ ಅಜ್ಜಿ ಅಂದ್ರೆಲ್ಲ ಒಂದು ಮುಷ್ಟಿ ಉಪ್ಪನ್ನ ಹಿಡ್ಕೊಂಡು ನಿವಾಳಿಸಿ ದೃಷ್ಟಿ ತೆಗಿತಾ ಇದ್ರು. ನಿಮ್ಮ ಅಜ್ಜಿಗೆ ಯಾಕಜ್ಜಿ ಇದು ಹೆಂಗೆ ವರ್ಕ್ ಆಗುತ್ತೆ, ದೃಷ್ಟಿ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳಿದನ್ನು ಮಾಡೋ ಅಂತ ಹೇಳ್ತಿದ್ರೆ ಹೊರತು ಅದ್ರ ಹಿಂದಿರೋ ಸೈನ್ಸನ್ನು ಹೇಳ್ತಿರ್ಲಿಲ್ಲ. ಬಟ್ ಅದು ವರ್ಕ್ ಆಗ್ತಿದ್ದಂತೂ ಸಹಜ. ಹಾಗಾಗಿ ನಮ್ಮಲ್ಲಿ ದೃಷ್ಟಿ ಬಿತ್ತು, ದೃಷ್ಟಿ ತೆಗೆಯೋದು ಇದೆಲ್ಲ ಇದ್ದೇ ಇದೆ. ಬಟ್ ಅದ್ರ ಹಿಂದಿರೋ ಸೈನ್ಸ್ ಗೊತ್ತಿರಲಿಲ್ಲ ನಮಗಷ್ಟೇ. ಸೊ ನಮ್ಮ ಅಜ್ಜಿ ಅಂದರು ಆಲ್ರೆಡಿ ನಮ್ಮ ಆರಾ ಅಥವಾ ಪ್ರಭಾವಲಯದ ಮೇಲೆ ವರ್ಕ್ ಮಾಡೋದನ್ನು ಕಲ್ತ್ಕೊಂಡಿದ್ರು. ಇಟ್ ಈಸ್ ಜಸ್ಟ್ ದಟ್ ದ ಸೈನ್ಸ್ ಪಾರ್ಟ್ ವಾಸ್ ಮಿಸ್ಸಿಂಗ್. ನಮ್ಮ ದೇಹದಲ್ಲಿ ಈ ಶಕ್ತಿ ಹರಿಯುವಾಗ ಇದು ತನ್ನದೇ ಆದ ಒಂದು ಪ್ರಭಾವಲಯವನ್ನು ನಿರ್ಮಾಣ ಮಾಡುತ್ತೆ ನಮ್ಮ ಸುತ್ತಿ. ಹಾಗಾಗಿ ನೀವು ಯಾವುದೇ ಯೋಗಿಗಳ, ಗುರುಗಳ ಫೋಟೋವನ್ನು ನೋಡಿದಾಗ ಒಂದು ಬಂಗಾರ ಬಣ್ಣದ ಪ್ರಭಾವಳಿಯನ್ನೇ ನೋಡ್ತೀರ. ಇದು ಬರೀ ಆರ್ಟಿಸ್ಟಿಕ್ ರೆಪ್ರೆಸೆಂಟೇಷನ್ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯಕ್ಕೂ ಇರ್ತಕ್ಕಂಥ ಒಂದು ಪ್ರಭಾವಲಯ. ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯ ಮಟ್ಟಕ್ಕೆ ತಕ್ಕ ಹಾಗೆ ಈ ಪ್ರಭಾವಲಯ ದೊಡ್ಡದು ಅಥವಾ ಚಿಕ್ಕದಾಗಿರುತ್ತೆ. ಹಾಗೆ ನಾವು ತುಂಬ ಸ್ಟ್ರೆಸ್ ಅಥವಾ ಆ್ಯಂಗರ್ ಅಥವಾ ಆಂಗ್ಸೈಟಿಲಿದ್ದಾಗ ಈ ಪ್ರಭಾವಲಯದಲ್ಲೆಲ್ಲ ಈ ಮೋಡಗಳ ಥರ ಆ ಎನರ್ಜಿ ಡಾರ್ಕ್ ಕ್ಲೌಡಿ ಆಗಿ ಹೋಗಿರುತ್ತೆ. ಹಾಗೆಯೇ ಬೇರೆಯವರು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ, ದೃಷ್ಟಿ ಅಂದರೆ ಏನು, ಬೇರೆಯವರು ನಮ್ಮ ಬಗ್ಗೆ ಮಾಡ್ತಕ್ಕಂಥ ನೆಗೆಟಿವ್ ಥಾಟ್ ಫಾರ್ಮ್ಸ್, ಇದು ಕೂಡ ನಮ್ಮ ಆರಾ ಅಥವಾ ಪ್ರಭಾವಲಯದಲ್ಲಿ ಕುತ್ಕೊಂಡಿರುತ್ತೆ. ಅದರ ಎನರ್ಜಿ ಜಾಸ್ತಿ ಇದ್ದರೆ ಅದು ನಮಗೆ ಅಫೆಕ್ಟ್ ಮಾಡುತ್ತೆ. ನಮ್ಮ ಎನರ್ಜಿ ಜಾಸ್ತಿ ಇದ್ದರೆ ಇದನ್ನೆಲ್ಲ ನಾವು ಈಸಿಯಾಗಿ ಒದ್ದೋಡಿಸಬಹುದು. ಹಾಗಾಗಿನೇ ದೃಷ್ಟಿ ಒಂದು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇತ್ತು. ಸೊ ಈ ಪ್ರಾಣಿಕ್ ಹೀಲಿಂಗ್ನಲ್ಲಿ ನಾವು ಸೈಂಟಿಫಿಕ್ ಆಗಿ ನಮ್ಮ ಆರಾ ಅಥವಾ ಪ್ರಭಾವಲಯದಲ್ಲಿ ಇರ್ತಕ್ಕಂಥ ಈ ಅಡೆತಡೆಗಳನ್ನು ತೆಗೆಯೋದು ಹೇಗೆ ಮತ್ತು ಸರಿಯಾದ ಎನರ್ಜಿಯನ್ನು ವರ್ಗಾವಣೆ ಮಾಡೋದು ಹೇಗೆ ಅನ್ನೋದನ್ನು ಸಿಸ್ಟಮ್ಯಾಟಿಕ್ ಆಗಿ ಟ್ರೈನಿಂಗ್ ಕೊಡ್ತಾ ಬರ್ತೀವಿ.
ಇದನ್ನು ಯಾರು ಬೇಕಾದರೂ 16 ವರ್ಷ ಮೇಲ್ಪಟ್ಟವರು ಈಸಿಯಾಗಿ ಬರೀ 16 ಗಂಟೆಯಲ್ಲಿ ಕಲ್ತ್ಕೊಳ್ಬಹುದು. ಮತ್ತು ಕಮಿಂಗ್ ಬ್ಯಾಕ್ ಟು ಹೌ ಹೀಲಿಂಗ್ ವರ್ಕ್ಸ್. ಸೊ ನಮ್ಮ ದೇಹದಲ್ಲಿ ನಾನು ಹೇಳಿದೆ, ಯಾವುದೇ ಭಾಗದಲ್ಲಿ ನೋವಿದ್ರೆ ಅಲ್ಲಿ ಶಕ್ತಿಯ ಮಟ್ಟ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಒಬ್ಬ ಹೀಲರ್ ಏನು ಮಾಡ್ತಾನೆ, ಪರಿಸರದಿಂದ ಆ ಶಕ್ತಿಯನ್ನು ತಗೊಂಡ್ಬಿಟ್ಟು ಆ ಭಾಗಕ್ಕೆ ವರ್ಗಾವಣೆ ಮಾಡ್ತಾ ಬರ್ತಾನೆ. ನಮ್ಮ ಪರಿಸರದಲ್ಲಿ, ನೇಚರಲ್ಲಿ ಗಾಳಿ, ಬೆಳಕು ಮತ್ತು ಭೂಮಿಯ ಶಕ್ತಿಗೇನು ಕೊರತೆ ಇಲ್ಲ. ಸೊ ಒಬ್ಬ ಹೀಲರು ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ತಗೊಂಡ್ಬಿಟ್ಟು ಬೇಕಾಗಿರೋ ಭಾಗಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಟೆಕ್ನಿಕ್ಸನ್ನು ಮಾತ್ರ ಕಲ್ತಿರ್ತಾನೆ. ಯಾವುದೇ ಹೀಲರು ತನ್ನದೇ ಎನರ್ಜಿಯನ್ನು ಕೊಡೋದಿಲ್ಲ. ಬಹಳಷ್ಟು ಜನಕ್ಕೆ ಈ ತಪ್ಪು ಕಲ್ಪನೆ ಇರುತ್ತೆ. ನೀ ಏನೋ ಹೀಲಿಂಗ್ ಮಾಡಿಬಿಟ್ರೆ ಎಲ್ಲ ನೋವು ನಿನಗೆ ಬಂದುಬಿಡುತ್ತೆ, ಮಾಡಬೇಡ ಅಂತ ಹೇಳ್ತಾರೆ. ಇದು ಬರೀ ತಪ್ಪು ಕಲ್ಪನೆ ಅಷ್ಟೆ. ನಾನು ಕಳೆದ 12 ವರ್ಷದಿಂದ ಪ್ರತಿದಿನ ಬೇಕಾದಷ್ಟು ಹೀಲಿಂಗ್ಗಳು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನನ್ನ ಆರೋಗ್ಯ ಪ್ರತಿದಿನವೂ ಚೆನ್ನಾಗೇ ಆಗ್ತಾ ಇದೆ. ಕೆಲವು ತಪ್ಪು ನಂಬಿಕೆಗಳನ್ನು ನಾವು ನಂಬ್ಕೊಂಡ್ಬಿಟ್ಟು ಅದೇ ನಿಜ ಅಂತ ಅಂದ್ಕೊಂಡ್ಬಿಡ್ತೀವಿ. ಇಲ್ಲಿ ಒಬ್ಬ ಹೀಲರ್ ಪರಿಸರದಿಂದ ಎನರ್ಜಿಯನ್ನು ತಗೊಂಡು ವರ್ಗಾವಣೆ ಮಾಡ್ತಾನೆ ಹೊರತು ತನ್ನ ಎನರ್ಜಿಯನ್ನು ಕೊಡೋದಿಲ್ಲ. ಹಾಗಾಗಿ ಹೀಲರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಈ ಹೀಲರಿಗೆ ಆ ಚಕ್ರ ಮತ್ತು ನಾಡಿಗಳ ಒಂದು ಸ್ಟಡಿ ಮಾಡಿರ್ತಾರೆ ಕೋರ್ಸಲ್ಲಿ. ಹಾಗಾಗಿ ಎಲ್ಲಿಂದ ತಗೊಳ್ಬೇಕು, ಎಲ್ಲಿಗೆ ಕೊಡಬೇಕು ಅಂತ ಗೊತ್ತಿರುತ್ತೆ. ದ ಮೊಮೆಂಟ್ ಯು ಇನ್ಕ್ರೀಸ್ ದ ಎನರ್ಜಿ ಆಫ್ ದ ಅಫೆಕ್ಟೆಡ್ ಪಾರ್ಟ್, ಅಲ್ಲಿರ್ತಕ್ಕಂಥ ನೋವು ತಾನಾಗೆ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಡಿಪೆಂಡಿಂಗ್ ಆನ್ ದ ಕ್ರಾನಿಸಿಟಿ ಆಫ್ ದ ಪೇನ್. ಅಂದರೆ ತುಂಬ ನೋವಿರೋ ಸಂದರ್ಭದಲ್ಲಿ ಬಹಳಷ್ಟು ಸೆಷನ್ಗಳನ್ನು ಮಾಡ್ತಾ ನೋವನ್ನು ಕಡಿಮೆ ಮಾಡ್ತಾ ಬರ್ತೀವಿ. ನೋವು ಇತ್ತೀಚೆಗಿಂದು ರೀಸೆಂಟ್ ಆಗಿರದೆ ಅಂದರೆ ಕೆಲವೇ ಸೆಷನ್ಗಳಲ್ಲಿ ಅದನ್ನು ರಿಪೇರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಹೀಲರಿಗೆ ಇರುತ್ತೆ. ಸೊ ಯಾವಾಗ ನೀವು ಸರಿಯಾದ ರೀತಿಯಲ್ಲಿ GMCKS ಪ್ರಾಣಿಕ್ ಹೀಲಿಂಗನ್ನು ಕಲಿತಾ ಬರ್ತೀರಾ, ಕೋರ್ಸ್ಗಳಲ್ಲಿ ನೀವು ಕಲಿಯೋಕ್ಕೆ ಬಂದಾಗಲೂ ಕೂಡ ನಿಮಗೆ ಹೇಗೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದು, ಹೇಗೆ ಬೇರೆಯವ್ರಿಗೆ ಹೀಲಿಂಗ್ ಮಾಡೋದು, ಹೇಗೆ ಈ ಡಿಸ್ಟೆಂಟ್ ಹೀಲಿಂಗ್ನ ಮಾಡೋದು ಅನ್ನೋದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಕಲಿತಾ ಬರ್ತೀರ. ಎಲ್ಲದನ್ನು ಸೈಂಟಿಫಿಕ್ ಆಗಿ ವ್ಯಾಲಿಡೇಟ್ ಮಾಡ್ತಾ, ಅಂದರೆ ಬೇರೆ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಕ್ಲಾಸಲ್ಲಿ, ಅವ್ರ ಜೊತೆಗೆ ಮಾಡ್ತಾ ನೀವು ಅದನ್ನು ಕಲಿತಾ ಬರ್ತೀರ. ನಂಬ್ತೀರಾ, 2 ದಿವಸದಲ್ಲಿ ನೀವು ನಿಮ್ಮ ದೇಹದ ನೋವುಗಳನ್ನು ಅಥವಾ ನಿಮ್ಮ ಪ್ರೀತಿ ಪಾತ್ರರ ನೋವುಗಳನ್ನು ಕಸಗುಡಿಸುವಷ್ಟೇ ಸುಲಭವಾಗಿ ಅವರ ಆರವನ್ನು ಕ್ಲೀನ್ ಮಾಡಿ ನೋವು ತೆಗಿಬೋದು ಅಂದರೆ ಯಾರಿಗೂ ಅಷ್ಟು ಸುಲಭವಾಗಿ ನಂಬಿಕೆ ಬರೋದಿಲ್ಲ. ನಾನು ಇದೇ ಸ್ಥಿತಿಲೇ ಇದ್ದೆ. ಆದರೆ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಅವತ್ತು ಹೋಗಿ ಕಲ್ತಿದ್ದಕ್ಕೆ ಇವತ್ತು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡಬಲ್ಲೆ. ಸೊ ನಾನು ನಿಮಗೆ ಒಂದು ಚಿಕ್ಕ ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಈ ಹೀಲಿಂಗ್ ಹೇಗಿರುತ್ತೆ, ಇದರ ರುಚಿ ಹೇಗಿರುತ್ತೆ ಅಂತ. ನಮಗೆ ಇಲ್ಲೇ ಒಬ್ಬರು ಪಾರ್ಟಿಸಿಪೆಂಟ್ ಇದ್ದಾರೆ, ಮುಕುಂದ್ ಅಂತ. ಅವರು ಈ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಇನ್ಸ್ಟ್ರೂಮೆಂಟ್ಸನ್ನು ಭುಜದ ಮೇಲೆ ಹೊತ್ಕೊಂಡು ಓಡಾಡಬೇಕಾಗೋದ್ರಿಂದ ಅವರಿಗೆ ಈ ಶೋಲ್ಡರ್ ಪೇಯ್ನ್ ಅನ್ನೋದು ಸಹಜವಾಗಿ ಬಂದಿದೆ. ಅವರನ್ನು ಇವಾಗ ಕರಿತೀನಿ. ಅವ್ರಿಗೆ ಬಂದಾಗ ಕೇಳ್ತಾ ಇದ್ದೆ ನಾನು, ಏನಾದರೂ ನೋವಿದೆಯಪ್ಪ ನಿನಗೆ ಅಂತ. ಹಿಸೆಡ್ ನನಗೆ ಶೋಲ್ಡರ್ ಪೇಯ್ನ್ ಇದೆ ಅಂತ. ನಾನು ಇವಾಗ ನಿಮಗೆ ಒಂದು ಚಿಕ್ಕ ಡೆಮೋ ಮಾಡಿ ತೋರಿಸ್ತೀನಿ, ನೋಡೋಣ ಹೇಗೆ ಇದು ಹೀಲಿಂಗ್ ವರ್ಕ್ ಆಗುತ್ತೆ ಅಂತ. ಬನ್ನಿ ಮುಕುಂದ್ ಅವರೇ. ನೀವು ಹೇಳ್ತಾ ಇದ್ರಿ ಶೋಲ್ಡರ್ ಪೇಯ್ನ್ ಇದೆ ನನಗೆ ಅಂತ. ಇದು ಎಷ್ಟು ಹಳೆಯ ಪೇಯ್ನ್? ಹೌ ಓಲ್ಡ್ ಇಸ್ ದಿಸ್ ಪೇಯ್ನ್? I've been having this for years. Years. ಯಾವಾಗ ಆ ನೋವು ಜಾಸ್ತಿ ಅನಿಸುತ್ತೆ ನಿಮಗೆ? I didn't understand that. When would you get more pain? Usually after the shoot. After the shoot. Yeah. So when you carry those instruments, how the right now do you have pain? Yeah, I do have pain. Where? Actually, shoulder, neck. 10-15 minutes ago it was in right, now it's in left. Left now. So since he has the shoulder pain, let me try ಈ ಹೀಲಿಂಗ್ನ ಟೆಕ್ನಿಕ್ಗಳನ್ನು ಇವ್ರ ಮೇಲೆ ಮಾಡಿಬಿಟ್ಟು ನೋಡೋಣ. ಮುಕುಂದ್ ಅವರೇ ಸ್ವಲ್ಪ ಹಿಂಗೆ ತಿರುಗ್ಕೊಳ್ತೀರಾ? ಆ ಭಾಗ ಹೌದು, ಆ ಕಡೆಗೆ. ಸೊ ಈ ಭಾಗದಲ್ಲಿ ನೋವಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ಚಿಕಿತ್ಸೆಯಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಮುಟ್ಟೋದಿಲ್ಲ, ಯಾವುದೇ ಔಷಧಿ ಮಾತ್ರೆಗಳನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಈ ಹೀಲಿಂಗಿಂದ ನೆಗೆಟಿವ್ ಸೈಡ್ ಎಫೆಕ್ಟ್ ಆಗಿ ಏನೋ ಆಗ್ಬಿಡ್ತೋ ಅನ್ನೋ ಟೆನ್ಷನ್ ಅಂತೂ ಖಂಡಿತ ಬೇಡ, ಆಯಿತಾ? ಇಟ್ಸ್ ಎ ನೋ ಟಚ್, ನೋ ಡ್ರಗ್, ನೋ ಪೇಯ್ನ್ ಥೆರಪಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವನ ಸುತ್ತಲೂ ಆರ ಅಥವಾ ಪ್ರಭಾವಲಯ ಅಂತ ಇರುತ್ತೆ. ಅಲ್ಲಿ ಈ ಎನರ್ಜಿಯನ್ನು ನಾವು ಕ್ಲೀನ್ ಮಾಡ್ತೀವಿ ಹೊರತು ನಮಗೆ ಫಿಸಿಕಲಿ ಒಬ್ಬ ವ್ಯಕ್ತಿಯನ್ನು ಮುಟ್ಟೋ ಅಗತ್ಯನೇ ಬರೋದಿಲ್ಲ. ಸೊ ಇವರಿಗೆ ನೋವಿದೆ ಅಂತ ಹೇಳ್ತಾರೆ. ಮುಕುಂದ್ ಅವರೇ, 1 to 10 being the pain scale, 1 being less, 10 being high, how much pain do you have? 1ರಿಂದ 10 ಮಧ್ಯೆ ನಿಮ್ಮ ಪೇಯ್ನ್ ಎಷ್ಟಿದೆ?
right now I feel like it's 5-6, but 5-6 pain. It may go up to usually after the shoot it will go up to 10-15 also. so it's more than 100% when he does the work. So let's see how healing works. ಸೊ ಒಬ್ಬ ಹೀಲರ್ ಆಗಿ ನಾನೇನು ಮಾಡ್ತೀನಿ, ಇವ್ರನ್ನ ಮುಟ್ಟಲ್ಲ ಅಂತ ಹೇಳೋದ್ರಿಂದ ಇಲ್ಲಿರ್ತಕ್ಕಂಥ ಪ್ರಭಾವಲಯವನ್ನು ಮುಟ್ತೀನಿ ಹೊರತು ಇವ್ರನ್ನ ಮುಟ್ಟೋದಲ್ಲ. ಸೊ ನಾನೇನು ಹೇಳಿದೆ, ಅಜ್ಜಿಯರು ಕಸ ಗುಡಿಸಿ ಹೇಗೆ ದೃಷ್ಟಿಯನ್ನು ತೆಗಿತಿದ್ರು, ಅದೇ ರೀತಿ ನಮ್ಮ ಕೈಗಳು ಇವರ ಆರವನ್ನು ಗುಡಿಸಿ ಅಲ್ಲಿನ ನೋವನ್ನು ಕೂಡ ತೆಗಿಬಹುದು. ಸೊ ನಾನೇನು ಮಾಡ್ತೀನಿ, ಈ ಭಾಗವನ್ನು ಸ್ವೀಪ್ ಮಾಡ್ತಾ ಬರ್ತೀನಿ. ಮುಕುಂದ್ ಅವರ ರಿಸೆಪ್ಟಿವ್ ಆಗಿರಿ. ನಾನು ಈ ಭಾಗವನ್ನು ಮುಟ್ದಿರ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ರು ಕೂಡ ನಿಮಗೇನಾದರೂ ಸೆನ್ಸೇಷನ್ ಅನ್ನಿಸ್ತಾ ಇದ್ದರೆ ನೀವು ಅದನ್ನು ಕೂಡ ಶೇರ್ ಮಾಡಬಹುದು. ನಾನು ಬರೀ ಆ ಭಾಗವನ್ನು, ಅಲ್ಲಿರ್ತಕ್ಕಂಥ ಆರಾವನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ ಪ್ರಾಣಿಕ್ ಹೀಲಿಂಗ್ ದಿಸ್ ಇಸ್ ಕಾಲ್ಡ್ ಕ್ಲೆನ್ಸಿಂಗ್. ಆ್ಯಂಡ್ ಬೇಸಿಕಲಿ ಸ್ವೀಪಿಂಗ್ ದಿಸ್ ಪಾರ್ಟ್, ಆ ನೆಕ್ಕು, ಶೋಲ್ಡರು, ಈ ಭಾಗದಲ್ಲಿರ್ತಕ್ಕಂಥ ನೋವಿನ ಎನರ್ಜಿಯನ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ. ನಾನು ಸ್ವೀಪ್ ಮಾಡುವಾಗ ಈ ಬಲಭಾಗದ ಭುಜ ಹೆವಿ ಅನ್ನಿಸ್ತಾ ಇದೆ. ಸೊ ನಾನು ಆ ಭಾಗವನ್ನು ಇನ್ನೊಂದು ಸ್ವಲ್ಪ ಗುಡಿಸಿ ತೆಗಿತಾ ಇದ್ದೀನಿ ಅಷ್ಟೇ. I actually feel like it's shifting. Shifting. Which side? Right. Is it going more to the right? Yeah. Okay. Let me sweep that part also. ಸೊ ಇಲ್ಲಿ ಇವರ ಆರಾವನ್ನು ಹೇಗೆ ನಾನು ಗುಡಿಸಿ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ, ಇದೇ ರೀತಿ ನನ್ನ ಮಗ ಎಕ್ಸಾಮ್ ಬರೆಯುವಾಗ ಟೆನ್ಷನ್ ಸ್ಟ್ರೆಸ್ಸಲ್ಲಿ ಕೂತಿದ್ರು ಕೂಡ ಎಷ್ಟೋ ಸಲ ಅವನಿಗೆ ಆ ಟೆನ್ಷನಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತಿತ್ತು. ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ಡಿಸ್ಟೆಂಟ್ ಹೀಲಿಂಗ್ ಮಾಡಿ ಅವನ ಎಕ್ಸಾಮ್ ಫಿಯರ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೆ. ಅವ್ನ ಮನೆಗೆ ಬರುವಾಗ ಖುಷಿಯಿಂದ ಹೇಳ್ತಿದ್ದ, ಅಮ್ಮ ಈ ಸಲ ನನಗೆ ಮರ್ತು ಹೋಗಲಿಲ್ಲ, ಗಾಬರಿ ಆಗಲಿಲ್ಲ ಅಂತ. ಫಾರ್ ಮೀ ಆ್ಯಸ್ ಎ ಮದರ್ ಇಟ್ ವಾಸ್ ಎ ಬಿಗ್ ವಿನ್. ಮುಕುಂದ್ ಅವರೇ, ಹೇಗೆ ಅನ್ನಿಸ್ತಾ ಇದೆ ಭುಜ? ಹೌ ಆರ್ ಯು ಫೀಲಿಂಗ್ ಇನ್ ದ ಶೋಲ್ಡರ್? Yeah, I mean, when I came sit here, I felt that heavy thing, but now the left side is Fine. Less heavy. Less heavy. How much is it less? Quantify. 2. 2. So earlier it was 5 to 6. It has reduced to 2 now. ಸೊ ನಾನು ಆ ಭಾಗವನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ನನ್ನ ಕೈನೂ ಕ್ಲೀನ್ ಮಾಡ್ಕೊಳ್ತೀನಿ. ಎರಡನೇ ಪಾರ್ಟ್ ಆಫ್ ಹೀಲಿಂಗ್ ಈಸ್ ಎನರ್ಜೈಸಿಂಗ್. ಆ ಭಾಗದಲ್ಲಿರ್ತಕ್ಕಂಥ ರೋಗ ಚೈತನ್ಯ ಅಥವಾ ಡರ್ಟಿ ಎನರ್ಜಿಯನ್ನು ತೆಗೆದಾಯಿತು. ನಾನೀಗ ಏನು ಮಾಡ್ತೀನಿ, ಪರಿಸರದಿಂದ ಶಕ್ತಿಯನ್ನು ತಗೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ಆ ಭಾಗಕ್ಕೆ ವರ್ಗಾವಣೆ ಮಾಡ್ತಾ ಬರ್ತೀನಿ. ಇದನ್ನು ನಾವು ಹೀಲಿಂಗ್ ಕೋರ್ಸ್ನಲ್ಲಿ ಸರಿಯಾಗಿ ಹೇಳ್ಕೊಟ್ಟಿರ್ತೀವಿ, ಹೇಗೆ ತಗೊಳ್ಬೇಕು, ಹೇಗೆ ಕೊಡಬೇಕು ಅಂತ. ನಾನಿವಾಗ ಶಕ್ತಿಯನ್ನು ಆ ಭಾಗಕ್ಕೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನೀವೇನು ಮಾಡೋದು ಬೇಡ, ಜಸ್ಟ್ ಅಬ್ಸರ್ವ್ ಯುವರ್ ಬಾಡಿ. ರಿಸೆಪ್ಟಿವ್ ಆಗಿರಿ. I just receive and give. Take few deep breaths. ಈಗ ಚೆಕ್ ಮಾಡಿ ನೋಡಿ ನೋವು ಹೇಗಿದೆ ಭುಜದಲ್ಲಿ. ನೀವು ಬಂದು ಕೂತಾಗಿಗೂ ಈಗಿಗೂ ಏನು ವ್ಯತ್ಯಾಸ? I actually feel nice. It feels nice. Yeah. How is the pain? Usually I have that sore muscle feeling. Now? Now it's nice. It Like feel before the nice. shoot, that normal. Okay. I don't know how to describe that fear, that tension, but usually after the shoots and all, I'll be having like I just want to like go to my bed and
bury myself, but it's actually nice. I don't know what you did, but it is okay. Thank you, Mukund. Thank Thank you. you. Yeah. So this is a simple magic that I did for him. Dear mothers, if you could do it. ತಾಯಂದ್ರಾಗಿ ನಮ್ಮ ಮಕ್ಕಳು ನೋವು ಅಂದಾಗ ಅವಕ್ಕಿಂತ ಸಂಕಟ ಪಡೋರು ನಾವೇನೆ. ಸೊ ಆ ಮೊಮೆಂಟಲ್ಲಿ ನಿಮಗೆ ಹಿಂಗೆ ಕಸ ಗುಡಿಸೋಷ್ಟು ಈಸಿಯಾಗಿ ಅವ್ರ ನೋವನ್ನ ತೆಗಿತಕ್ಕಂಥ ವಿದ್ಯೆ ನಿಮ್ಮ ಕೈಗೆ ಸಿಕ್ಕುತ್ತೆ ಅಂದರೆ ಯಾಕೆ ಕಲಿಬಾರ್ದು? ಸೊ ಇದಕ್ಕೆ ಬೇಕಾಗಿರೋದು ಬರೀ ಒಂದು ಓಪನ್ ಮೈಂಡ್ ಅಷ್ಟೇ. ನಿಮ್ಮ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಖಂಡಿತ ಬೇಕಾಗಿಲ್ಲ. ಬರೀ 16 ಗಂಟೆಗಳಲ್ಲಿ 2 ದಿನಗಳ ತರಬೇತಿ ಇರುತ್ತೆ. ಯೂಶ್ವಲಿ ನೀವು ಬಂದುಬಿಟ್ಟು ಕಲ್ತ್ಕೊಂಡ್ರೆ ಪ್ರಾಕ್ಟಿಕಲ್ಲಾಗಿ ಇದನ್ನು ಹೇಗೆ ಮಾಡಬಹುದು, ಶಕ್ತಿ ಅಂದರೆ ಏನು, ಅದು ಎಲ್ಲಿ ಸಿಗತ್ತೆ, ನಾನು ಯಾವ ರೀತಿ ಹೀಲಿಂಗ್ ಮಾಡ್ಬೋದು, ಯಾವ್ಯಾವ ನೋವುಗಳಿಗೆ ಹೀಲ್ ಮಾಡ್ಬೋದು, ಮತ್ತು ಕಲ್ತ ಮೇಲೆ ನನಗೇನಾದರೂ ಸರ್ಟಿಫಿಕೇಟ್ ಸಿಗುತ್ತಾ ಅಥವಾ ಅದಕ್ಕೆ ಬುಕ್ ಸಿಗುತ್ತಾ ಅಂದರೆ ಹೌದು. ನಾವು ವರ್ಲ್ಡ್ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ವತಿಯಿಂದ ನಿಮಗೆ ವ್ಯಾಲಿಡ್ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಮತ್ತು ಕೋರ್ಸ್ನಲ್ಲಿ ನಿಮಗೆ ಆ ಬುಕ್ಕನ್ನು ಕೂಡ ಕೊಡ್ತೀವಿ, ಮಿರಕಲ್ಸ್ ಥ್ರೂ ಪ್ರಾಣಿಕ್ ಹೀಲಿಂಗ್ ಅಂತ. ಆ ಬುಕ್ಕಲ್ಲಿ ನಿಮಗೆ ಎಲ್ಲ ಪ್ರೋಟೋಕಾಲ್ಗಳು ಇರುತ್ತೆ. ಹೇಗೆ ಅಡುಗೆ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು 3-4 ಸಲ ಕಲ್ತ್ಕೊಂಡ್ರೆ 5ನೇ ಸಲ ನಿಮಗೆ ನೀವು ಹೇಗೆ ಏನು ಬೇಕೋ ಅದನ್ನು ಕುಕ್ ಮಾಡೋಕ್ಕೆ ಶುರು ಮಾಡ್ತೀರಾ, ಅದೇ ರೀತಿ ಹೀಲಿಂಗನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರಾಕ್ಟಿಕಲ್ಲಾಗಿ ಹೇಳ್ಕೊಟ್ಟಾಗ ಈ ಟೀಚಿಂಗ್ಸ್ ಬಿಕಮ್ಸ್ ಯುವರ್ಸ್. ಯಾರು ಬೇಕಾದರೂ ಇದನ್ನು ಕಲಿತು ಯಾವುದೇ ಮೊಮೆಂಟಲ್ಲಾದರೂ ಹೀಲ್ ಮಾಡ್ಬೋದು. ನನಗೆ ಪರ್ಸನಲಿ ನನ್ನ ಮಕ್ಳಿಗೆ ಹೀಲ್ ಮಾಡೋದು ಬಹಳ ಇಷ್ಟವಾದ್ದು. ಹಾಗೆ ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂದಾಗ ನನಗೆ ಅವ್ರ ಹತ್ರ ಹೋಗಿ ಕೂತ್ಕೊಳ್ಳೋಕೆ ಟೈಮ್ ಇಲ್ಲದೆ ಹೋದರು, ಮನೆಯಿಂದನೇ ನಾನು ಡಿಸ್ಟೆಂಟ್ ಹೀಲಿಂಗ್ ಮಾಡಿ ಅವ್ರ ನೋವನ್ನು ಕಮ್ಮಿ ಮಾಡಿದೆ ಅಂದರೆ ನನಗೆ ಅದಕ್ಕಿಂತ ಸಮಾಧಾನ ಬೇರೆ ಏನೂ ಇಲ್ಲ. ಎಷ್ಟೋ ಸಲ ನಾವು ನಮ್ಮ ಅಪ್ಪ ಅಮ್ಮಂದ್ರಿಗೆ ಟೈಮೇ ಕೊಡದೆ ಒದ್ದಾಡ್ತಿರ್ತೀವಿ. ಅಟ್ಲೀಸ್ಟ್ ಈ ಹೀಲಿಂಗ್ ಎನರ್ಜಿಯನ್ನು ಕೊಟ್ಟು ಅವ್ರ ನೋವನ್ನು ಕಮ್ಮಿ ಮಾಡಿದರೆ ಅದಕ್ಕಿಂತ ಸಮಾಧಾನ ಇನ್ನೇನು ರೀ ನಮಗೆ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಆಧ್ಯಾತ್ಮಿಕವಾಗೂ ನಾನು ಸಾಕಷ್ಟು ಮುಂದೆ ಬರ್ತೀನಿ ಅನ್ನೋದಾದರೆ, ಮತ್ತು ನನ್ನ ಸ್ವಭಾವಗಳನ್ನು ಬದಲಾಯಿಸ್ಕೊಂಡು ಒಳ್ಳೆ ವ್ಯಕ್ತಿ ಆಗ್ತೀನಿ ಅನ್ನೋದಾದರೆ, ಆ್ಯಂಡ್ ಇದು ಎಲ್ಲದನ್ನು ಮಾಡೋದಕ್ಕೆ ನನಗೆ ಬೇಕಾಗಿರೋದು ಕೆಲವು ದಿನಗಳು ಅಷ್ಟೇ. ಇದಕ್ಕೇನು ವರ್ಷಗಟ್ಟಲೆ ಪ್ರಾಕ್ಟೀಸು ಟೈಮಿಂಗು ಎಲ್ಲ ಬೇಕಾಗಿಲ್ಲ. ನಿಮ್ಮ ಜೀವನದ ಒಂದು ವಾರ ಅಂದರೆ ಒಂದೊಂದು ಕೋರ್ಸಿಗೆ 2 ದಿವಸ ಅಂತ ಟೈಮ್ ತೊಗೊಂಡ್ರೂ ಕೂಡ ಒಂದು 3 ಕೋರ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಈ 3 ಲೆವೆಲನ್ನು ಪ್ರಾಣಿಕ್ ಹೀಲಿಂಗ್ ಕೋರ್ಸ್ಗಳನ್ನು ಕಲ್ತ್ಕೊಂಡ್ರು ನಮ್ಮ ಜೀವನ ಬದಲಾಗಿ ಒಂದು ಒಳ್ಳೆ ದಾರಿಗೆ ಹೋಗೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಹತ್ತಿರ ಇರ್ತಕ್ಕಂಥ ಯಾವುದೇ GMCKS ಪ್ರಾಣಿಕ್ ಹೀಲಿಂಗ್ ಸೆಂಟರಿಗೆ ಹೋಗಿ ನೀವು ಇದನ್ನು ಕಲ್ತ್ಕೊಳ್ಬೋದು. ಬೆಂಗಳೂರಿಗೆ ಬರ್ತೀನಿ ಅಥವಾ ಬೆಂಗಳೂರಲ್ಲಿ ಹತ್ತಿರ ಇದ್ದೀನಿ ಅನ್ನೋದಾದರೆ ನನ್ನ ಹೀಲಿಂಗ್ ಸೆಂಟರ್ ಆರಾ ಫ್ಲೋ ಹೀಲಿಂಗ್ ಸೆಂಟರ್ ಅಂತ ಸೌತ್ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲಿದೆ. ನನ್ನ ನಂಬರನ್ನು ಕೂಡ ಕೆಳಗಡೆ ಶೇರ್ ಮಾಡಿರ್ತೀನಿ. ನೀವು ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದರೂ ಕೂಡ ನನ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.